ಇದು ಪೂರ್ವಕಾಲದಿಂದ ನೆರವೇರುತ್ತಾ ಬಂದಿರತಕ್ಕಂಥ ಈ ಒಂದು ನಮ್ಮ ತಿಗಳ ಜನಾಂಗದ ಕುಲದೇವತೆ ಆದಂಥ ದ್ರೌಪದಿ ದೇವಿಗೆ ಜಯಂತಿ ಅಂತೇಳಿ ಏನು ಇವಾಗ ಹರಿಯವ್ರು ಹೇಳ್ದಂಗೆ ಅಗ್ನಿಯಲ್ಲಿ ಪಾರ್ವತಿ ಸ್ವರೂಪನೇ ಅವತಾರ ತಾಳಿ ನಮ್ಮ ಕುಲದೇವತೆಯಾಗಿ ಹುಟ್ಟಿದಂಥ ಅಗ್ನಿಯಲ್ಲಿ ಹುಟ್ಟಿದಂಥ ನಮ್ಮ ದ್ರೌಪದಿ ದೇವಿಗೆ ಎಲ್ಲ ಕುಲದ ನಮ್ಮ ಜನಾಂಗದ ಎಲ್ಲ ಪ್ರಮುಖರು ಭಕ್ತಾದಿಗಳು ಅದರಲ್ಲಿ ನಮ್ಮ ಯುವಕರು ಈ ದ್ರೌಪದಿ ಜಯಂತಿನ ತುಂಬಾ ಶ್ರದ್ಧೆ ಭಕ್ತಿಯಿಂದ ವರ್ಷ ಈ ದಿನದಂದು ಎಲ್ಲ ಭಕ್ತಿಯಿಂದ ಸೇವೆ ಮಾಡುತ್ತಾ ಆ ಸೇವೆಯಲ್ಲಿ ಇವತ್ತು ವಿಶೇಷವಾಗಿ ಏನು ದೇವರುಗಳನ್ನ ಉತ್ಸವ ಅದು ರಥದಲ್ಲಿ ಎತ್ತುವಂಥದ್ದಲ್ಲ, ಅದನ್ನ ಎಲ್ಲ ಒತ್ತುಕೊಂಡು ಆ ದೇವ್ರನ್ನ ಊರಿನ ಪ್ರಮುಖ ನಮ್ಮ ಪೇಟೆಯ ಪ್ರಮುಖ ಬೀದಿಗಳಲ್ಲಿ ಉತ್ಸವ ಮೂರ್ತಿಗಳನ್ನ ಮೆರವಣಿಗೆ ಸಮೇತ ಯುವಕರು ದಂಡೋಪದಂಡವಾಗಿ ಬಂದು ಆ ದೇವಿಯ ಆ ಉತ್ಸವದಲ್ಲಿ ಪಾಲ್ಗೊಂಡು ಎಲ್ಲ ಭಕ್ತಾದಿಗಳು ಆ ಉತ್ಸವದಲ್ಲಿ ಪಾಲ್ಗೊಂಡು ಇವತ್ತು ನಮ್ಮ ದೇವಿಗೆ ತುಂಬಾ ಒಂದು ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ನೆರವೇರಿತು ಬೆಳಿಗ್ಗೆ. ಅದೇ ರೀತಿ ಇವತ್ತು ಸಂಜೆಯೂ ಸಹ ದೀಪಾರತಿ ಇದೆ. ಇವತ್ತು ಆ ದೀಪಾರತಿನಲ್ಲಿ ಸುಮಾರು ಸಾವಿರಾರು ಜನ ಬಂದು ಹೆಣ್ಮಕ್ಳು ಆ ದೀಪ ಅಂಟಿಸಿ ಆ ದೇವ್ರ ಕೃಪೆಗೆ ಪಾತ್ರರಾಗ್ತಾರೆ. ಆ ಒಂದು ದೇವಿಯ ಮಹಿಮೆ ನಾವು ಹೇಳೋದಕ್ಕಾಗೋದಿಲ್ಲ. ಅದು ವರ್ಷಕ್ಕೊಮ್ಮೆ ನೀವು ಆ ಕರಗ ಮಹೋತ್ಸವದಲ್ಲಿ ಕಾಣ್ತೀರಾ. ಆ ಒಂದು ಕರಗ ಮಹೋತ್ಸವದಲ್ಲಿ ಏನ್ ಅದರ ಮಹಿಮೆ ಶಕ್ತಿ ಆ ದೇವರ ಒಂದು ಕೃಪೆ ಏನು ಅನ್ನೋದು ಅವತ್ತಿನ ದಿನ ನೀವು ನೋಡಿ. ಅದು ಪ್ರತಿದಿನ ಅದು ನಮ್ಮ ಒಂದು ಕುಲಕ್ಕೆ ಅದು ವರದಾನವಾಗಿ ಆ ದ್ರೌಪದಿ ದೇವಿ ನಮ್ಮ ಒಂದು ಸೇವೆಗೆ ಮಣಿದು ಆ ನಮ್ಮಲ್ಲಿ ಜನಾಂಗದಲ್ಲಿ ಇರ್ತಾರೆ. ಅದೇ ರೀತಿ ಎಲ್ಲ ಪ್ರತಿಯೊಂದು ಸಾಮೂಹಿಕವಾಗಿ ಪ್ರತಿಯೊಂದು ಜನಾಂಗಕ್ಕೂ ಒಳ್ಳೆ ನಮ್ಮ ಕುಲದೇವಿ ಇಡೀ ನಮ್ಮ ಹೊಸಕೋಟೆನ ಕಾಪಾಡ್ತಾ ಬಂದಂತ ನಮ್ಮ ಊರಿನ ದೇವಿ ಅಂತ ಹೇಳ್ಬೋದು. ಇದರಲ್ಲಿ ಬೇರೆ ಏನ್ ತಪ್ಪಾಗಲ್ಲ. ಅದು ನಮ್ಮ ಊರನ್ನ ಕಾಪಾಡ್ತಾ ಇರ್ತಕ್ಕಂಥ ನಮ್ಮ ಕುಲದೇವಿ ದ್ರೌಪದಿ ದೇವಿ ಇವತ್ತು ಎಲ್ಲ ನಮ್ಮ ಹೊಸಕೋಟೆಯ ಎಲ್ಲ ಜನಗಳಿಗೂ ಎಲ್ಲ ಜಾತಿ ವರ್ಗದವ್ರಿಗೂ ಇವತ್ತು ಹಿಂದೂ ಮುಸ್ಲಿಂ ಯಾವುದೇ ರೀತಿ ಕ್ರಿಶ್ಚಿಯನ್ ಆಗಿರ್ಬೋದು ಎಲ್ಲರೂ ಇವತ್ತು ಆ ದೇವಿ ಕೃಪೆಗೆ ಬಂದು ಆ ದೇವಿ ದರ್ಶನ ಪಡಿತಾರೆ. ಅದು ಇಲ್ಲಿ ವಿಶೇಷ. ಇವತ್ತು ಈ ಮುಸ್ಲಿಮ್ಸ್ ಸುಮಾರು ಜನ ಸಂಜೆ ಬರ್ತಾರೆ ಈ ದೇವಿ ಒಂದು ದೀಪೋತ್ಸವಕ್ಕೆ, ಹಾಗೂ ಪ್ರತಿಯೊಂದು ಸೇವೆಗೂ ಬಂದು ಹಾಜರಿದ್ದು ತಾಯಿ ಸೇವೆಯಲ್ಲಿ ಪಾತ್ರರಾಗ್ತಾರೆ. ಅದೇ ರೀತಿ ಎಲ್ಲ ಇವತ್ತು ನಾವು ಜಾತಿ ಭೇದ ಮರೆತು ಇವತ್ತು ಯಾವುದೇ ರಾಜಕೀಯ ಇಲ್ಲದೆ ಈ ಒಂದು ಕುಲದಲ್ಲಿ ಈ ಒಂದು ದ್ರೌಪದಿ ಜಯಂತಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ಎಲ್ಲ ನಮ್ಮ ಯುವಕರಿಗೆ ಹಾಗೂ ನಮ್ಮ ಜನಾಂಗದ ಎಲ್ಲ ಪ್ರಮುಖ ನಮ್ಮ ಗೌಡ್ರಾಗಿರ್ಬೋದು, ಯಜಮಾನ್ರಾಗಿರ್ಬೋದು, ಎಲ್ಲ ನಮ್ಮ ಹಿರಿಯರಿಗೆ ನಾನು ತುಂಬಾ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮಗಳನ್ನ ಇನ್ನೂ ಇದೇ ರೀತಿ ಇನ್ನ ವಿಜೃಂಭಣೆಯಿಂದ ನೆರವೇರಿಸ್ಕೊಂಡು ಹೋಗ್ಬೇಕು ಅಂತೇಳಿ, ಅದೇ ರೀತಿ ಏನು ಕೃಷ್ಣ ಜನ್ಮಾಷ್ಟಮಿ ಶನಿವಾರ 16ನೇ ತಾರೀಕು ಇರೋದ್ರಿಂದ ಅದು ಸಹ ಇದೇ ರೀತಿ ವಿಜೃಂಭಣೆಯಿಂದ ಕೃಷ್ಣ ಜನ್ಮಾಷ್ಟಮಿಗೂ ಸಹ ನಡೆಯುತ್ತೆ. ಅದರಲ್ಲೂ ಎಲ್ಲ ಭಕ್ತಾದಿಗಳು ಯುವಕರು ಎಲ್ಲ ಸೇರಿ ಸೇವೆ ಮಾಡ್ತೀವಿ. ಕೃಷ್ಣ ಜನ್ಮ